ಕಲಿಯುಗದ ಕಾಮಧೇನು, ಕಲಿಯುಗದ ಕಲ್ಪವೃಕ್ಷ ಎಂದು ಕೋಟ್ಯಾಂತರ ಭಕ್ತರ ಬಳಿ ಕರೆಸಿಕೊಳ್ಳುವ ಗುರು ರಾಘವೇಂದ್ರ ಸ್ವಾಮಿಗಳ 354ನೇ ಆರಾಧನೆ ಮಹೋತ್ಸವ ವಿಜೃಂಭಣೆಯಿಂದ ನಡೆಯುತ್ತದೆ. ಹೌದು ವೀಕ್ಷಕರೇ, ರಾಯರನ್ನು ನಂಬಿ ಕೆಟ್ಟವರಿಲ್ಲ. ಎಲ್ಲರಿಗೂ ತಿಳಿದಿರುವ ಹಾಗೆ ರಾಯರನ್ನು ಕಲಿಯುಗದ ಕಾಮಧೇನು ಎಂದು ಕರೆಯುತ್ತಾರೆ. ಹಾಗೆ ಈ 3 ದಿನ ತುಂಬ ವಿಶೇಷವಾದ ದಿನ ಭಕ್ತರಿಗೆ. ಈ ದಿನದಂದು ಶ್ರದ್ಧೆ ಭಕ್ತಿಯಿಂದ ರಾಯರಲ್ಲೇ ಭಕ್ತಿ ಮಾಡಿ ಮತ್ತು ರಾಯರನ್ನ ಆರಾಧನೆ ಮಾಡುವ ಭಕ್ತರನ್ನು ರಾಯರು ವಿಶೇಷವಾಗಿ ಕಾಣುತ್ತಾರೆ. ಇದೇ ತಿಂಗಳು ಆಗಸ್ಟ್ 10, 11, 12 ರಾಯರ ಭಕ್ತರಿಗೆ ಹಬ್ಬದ ದಿನ ಎನ್ನಬಹುದು. ಯಾಕೆಂದರೆ ಆಗಸ್ಟ್ ತಿಂಗಳ ಶ್ರಾವಣ ಮಾಸ ವಿಶೇಷವಾದ ದಿನಗಳು ಎನ್ನಬಹುದು. ಬೃಂದಾವನಸ್ಥರಾದ ರಾಯರು ಈ 3 ದಿನಗಳಲ್ಲಿ ಸನ್ನಿಧಿಗೆ ಬಂದು ಭಕ್ತರಿಗೆ ಕಣ್ಣು ತೆರೆದು ನೋಡಿ ಅವರಿಗೆ ಆಶೀರ್ವದಿಸುತ್ತಾರೆ. ಹೌದು ವೀಕ್ಷಕರೇ, ಈ ದಿನ ಬಂದೆಂದರೆ ರಾಯರ ಭಕ್ತರಿಗೆ ಏನೋ ಸಂತೋಷದ ದಿನ ಎನ್ನಬಹುದು. ಈ 3 ದಿನ ನಾವು ರಾಯರಿಗೆ ಹೇಗೆ ಆರಾಧನೆ ಮಾಡಬೇಕು ಎಂದು ಈ ವಿಡಿಯೋ ಮೂಲಕ ತಿಳಿಸಿಕೊಡುತ್ತೇವೆ. ದಯವಿಟ್ಟು ಕೊನೆ ತನಕ ವಿಡಿಯೋ ನೋಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಓಂ ಶ್ರೀ ಗುರು ರಾಘವೇಂದ್ರ ಎಂದು ಕಮೆಂಟ್ ಮಾಡಿರಿ. ರಾಯರನ್ನ ಯಾವ ರೀತಿ ನಾವು ಆರಾಧನೆ ಮಾಡಿದರೆ ನಮಗೆ ರಾಯರ ಅನುಗ್ರಹ ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ. ಹೌದು ವೀಕ್ಷಕರೇ, ರಾಯರ ಕೃಪೆಗೆ ಪಾತ್ರರಾಗಲು ಈ 3 ದಿನ ವಿಶೇಷವಾಗಿದೆ. ರಾಯರ ಆರಾಧನೆ ದಿನ ಎಂದರೆ ರಾಯರು ಬೃಂದಾವನಸ್ಥರಾದ ಗಳಿಗೆಯಲ್ಲಿ ಸಾವಿರಾರು ಭಕ್ತರು ರಾಯರನ್ನು ಬೇಡುತ್ತಾರೆ. ನೀವು ಸಮಾಧಿಯಾದರೆ ನಮ್ಮನ್ನು ನೋಡಿಕೊಳ್ಳುವವರಾರು, ನಮ್ಮ ಪ್ರಾರ್ಥನೆ ಕೇಳಿಸಿಕೊಳ್ಳುವವರಾರು. ಆಗ ರಾಯರು, ಯಾರೂ ಕೂಡ ಚಿಂತೆ ಮಾಡಬೇಡಿ, ನಾನು ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಬರುವ ಮಹಾ ಆರಾಧನಾ ಮಹೋತ್ಸವದಲ್ಲಿ ಬಂದು ಭಕ್ತರಿಗೆ ವಿಶೇಷ ರೀತಿಯಲ್ಲಿ ಕಾಣುತ್ತೇನೆ. ಹಾಗೆ ಅವರ ಕಡೆಯಿಂದ ವಿಶೇಷ ಪೂಜೆ ಸ್ವೀಕಾರ ಮಾಡುತ್ತೇನೆ. ಹಾಗೆ ಭಕ್ತರಿಗೆ ಬೇಕಾದ ವರ ನೀಡಿ ಆಶೀರ್ವಾದ ಮಾಡುತ್ತೇನೆ ಎಂದು ಭರವಸೆ ನೀಡಿ ಸಮಾಧಿಯಾಗುತ್ತಾರೆ.